ಎಲ್ಲರಲ್ಲಿ ಪ್ರಣಾಮಗಳು. ನಮ್ಮ ಸುತ್ತಮುತ್ತ ಕಣ್ಣಿಗೆ ಕಾಣುವಂಥ ವಸ್ತುಗಳು ಹರವಿವೆ. ಕಿವಿಗೆ ಕೇಳಿಬರುವ ಶಬ್ದ ಎಲ್ಲೆಡೆ ತುಂಬಿದೆ. ನಮ್ಮ ಕಣ್ಣು ಆ ವಿಷಯಗಳತ್ತ ಸದಾ ಹರಿತಾ ಇತ್ತು. ಕಿವಿಗಳು ಶಬ್ದ ಕೇಳುವತ್ತ ಅವು ಮುಖ ಮಾಡಿರ್ತವೆ. ಮನಸ್ಸು ಅವುಗಳ ಹಿಂದೆ ಅವುಗಳ ಮೂಲಕ ವಿಷಯಗಳನ್ನು ಸ್ಪರ್ಶ ಮಾಡ್ತದೆ. ಆ ವಿಷಯಗಳ ನೆನಹಿನಲ್ಲಿ ಅದು ಮುಳುಗಿ ಹೋಗ್ತದೆ. ಇದು ಸಾಮಾನ್ಯ ಜೀವನ ಈ ಜಗತ್ತಿನಲ್ಲಿ. ಎಷ್ಟು ವರ್ಷ ಬದುಕ್ತೇವೆ ಅಷ್ಟು ವರ್ಷ ಈ ಕಾರ್ಯಗಳು ನಡೀತಾ ಇರ್ತವೆ. ಒಂದು ಕ್ಷಣ ಕೂಡ ನಾವು ವಿಷಯಗಳಿಂದ ದೂರಾಗಿ ಇರುವುದು ಬಹಳ ಅಪರೂಪ. ಆ ವಿಷಯಗಳೇ ಇವು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವಕ್ಕೆ ವಿಷಯಗಳು ಅಂತ ಕರೀತಾರೆ. ಇವೆಲ್ಲ ಈ ಜಗತ್ತಿನಲ್ಲಿ ಇವೇ ಪಂಚ ವಿಷಯಗಳು ಹರವ್ಯಾವ. ಅದು ಎಲ್ಲರಿಗೂ ಗೊತ್ತಿದೆ. ಇವುಗಳನ್ನು ಅನುಭವಿಸುವ, ನೋಡುವ ಒಂದು ಮನಸ್ಸು ಅದು ಒಳಗಲ್ಲ. ಆ ಮನಸ್ಸು ಒಮ್ಮೆ ಅದರ ರುಚಿ ನೋಡ್ತು ವಿಷಯದ್ದು, ಅದರ ಕಡೆ ಹರಕೋತ್ ಹೋಗ್ತದೆ. ಹಗಲೇನು ರಾತ್ರಿ ಏನು, ಕನಸಿನಲ್ಲೂ ಅದು ಅದನ್ನೇ ಮಾಡೋದು. ಅಷ್ಟು ಆಕರ್ಷಣೆ. ಇದಕ್ಕೆ ಆಕರ್ಷಣ ಅಂತ ಕರೀತೇವೆ. ವಸ್ತುಗಳಲ್ಲಿ ಆಕರ್ಷಕ ಗುಣ ಇರ್ತದೆ, ಅಥವಾ ಮನಸ್ಸಿನಲ್ಲಿ ಆ ವಿಷಯದತ್ತ ಎಳುತ್ತಾ ಇರ್ತದೆ. ಎರಡು ವಸ್ತುಗಳು ಆಕರ್ಷಿಸ್ತವ. ನಮ್ಮ ಮನಸ್ಸು ಅವುಗಳತ್ತ ಹರಿತಾ ಇರ್ತದೆ. ಎಷ್ಟು ಹರಿತದಂದ್ರೆ ಅದಕ್ಕೆ ಕೊನೆ ಇಲ್ಲ. ಅಷ್ಟು ಒಮ್ಮೇನಾದರೂ ಒಂದು ವಿಷಯದಲ್ಲಿ ಮನಸ್ಸು ಅದು ಹೊಂದಿತು ಅಂದರೆ ಕೊನೆ ಕ್ಷಣದವರೆಗೆ, ಸಾವಿನ ಕೊನೆಯ ಕ್ಷಣದವರೆಗೆ ಮನಸ್ಸು ಆ ಕಡೆನೇ ಹರಕೋತ್. ಅದನ್ನು ಧ್ಯಾನಿಸ್ತದೆ. ಅದನ್ನೇ ಯಾವಾಗಲೂ ಗೇನಿಸ್ತದೆ. ಅದರ ಕನಸನ್ನೇ ಕಾಣ್ತಾ ಇರುತ್ತೆ. ಎಷ್ಟು ಆಶ್ಚರ್ಯ! ಬೇರೆ ಯಾವ ಕಡೆ ಲಕ್ಷ್ಯ ಹೋಗದಷ್ಟು ವಿಷಯದಲ್ಲಿ ನಾವು ಮುಳುಗ್ತಿರ್ತೇವೆ. ಹೇಳ್ತಾರೆ, ಸಂಸಾರ ಅದಲ್ಲ, ಇದೆಲ್ಲ ಅದ್ಭುತ ಸಂಸಾರ. ಕಣ್ಣ ಕಾಡಿನೊಳಗೆ 5 ಹೆಣ ಬಿದ್ದಾವ. ಬಂದು ಅಳುವರು ಬಳಗ ಘನವಾದ ಕಾರಣ. ಎಷ್ಟು ಚೆನ್ನಾಗಿ ಹೆಣವು ಬೇಯದು, ಕಾಡು ನೊಂದದು. ಬರೀ ಮಾಡ ಉರಿಯಿತ್ತು ಗುಹೇಶ್ವರ. ಏನು ಅಲ್ಲಮ ಪ್ರಭುಗಳು, ಏನು ಜಗತ್ತನ್ನು ನೋಡುವ ದೃಷ್ಟಿ ಹೇಳಿ. ಎಷ್ಟು ಸುಂದರವಾದಂಥ ಮಾತನ್ನು ಅವರು ಆಡಿದರು.
ಬಹಳ ಸ್ವಚ್ಛ, ಅಷ್ಟೇ ಶ್ರೀಮಂತ ಜೀವನ ಸಾಗಿಸಿದ ಮಹಾನುಭಾವರು ಅಲ್ಲಮರು. ಬಹಳ ಸ್ವಚ್ಛ ಜೀವ. ಅವರು ಜಗತ್ತನ್ನೆಲ್ಲ ನೋಡಿದರು. ಜಗತ್ತಿನಲ್ಲಿ ಏನು ನಡೀತದೆ ಅದನ್ನು ಶಬ್ದಗಳಲ್ಲಿ ಇಟ್ಟರು. ಅವರು ಹೇಳ್ತಾರೆ, ಇದು ಅದಲ್ಲ, ಈ ಜಗತ್ತು ಕಣ್ಣ ಕಾಡ. ಕಣ್ಣ ಕಾಡಿನೊಳಗೆ 5 ಹೆಣ ಬಿದ್ದಾವ. 5 ಹೆಣ ಬಿದ್ದಾವ. ಇದೇನು ಜಗತ್ತಿನ ಮಧ್ಯನ ಒದೇವಲ್ಲ, ಇಲ್ಲಿ ಏನದಾವಂದ್ರೆ 5 ಹೆಣ ಅದ. ಹೆಣ ಅಂತ ಯಾಕಂತಾರಂದ್ರೆ ಅವು ಜಡವಸ್ತುಗಳು, ಹಂಗದಾವಲ್ಲ ಹೆಣಗಳು. ಅವು ಬಿದ್ದಾವಲ್ಲ, ಅವುಗಳ ಬಳಗ ಬಹಳ ದೊಡ್ಡದು. 5 ಬಿದ್ದಾವ, ಹೆಣ ಬಿದ್ದೇವೆ. ಬಂದು ಅಳುವರು ಬಳಗ ಘನವಾದ ಕಾರಣ. ಎಲ್ಲ ಜಗತ್ತಿಗೆ ಬಂದವರೆಲ್ಲ ಅದರ ಬಳಗ, 5ರ ಬಳಗ. ಎಲ್ಲರೂ ಅದಕ್ಕಾಗಿಯೇ ಅಳತಾರ. ಸ್ಮಶಾನದಲ್ಲಿ 5 ಅದಾವ, ಬಂದವರೆಲ್ಲ ಅಳುತ್ತಿರ್ತಾರೆ ಅವುಗಳಿಗಾಗಿ. ಆದರೆ ಹೆಣ ಬೇಯಲಿಲ್ಲ, ಕಾಡ ನಂದಲಿಲ್ಲ, ಅದೇನು ಸುಟ್ಟು ಹೋಗಲಿಲ್ಲ. ಇದು ಮತ್ತು ಕಾಡದ ಅಲ್ಲ, ಅದೇನು ನಂದಲಿಲ್ಲ. ಏನು ಉರಿದು ನಂದಿ ಹೋಗಬೇಕಲ್ಲ, ಅದು ಇಲ್ಲ. ಎಂದು ಒಮ್ಮೆ ಹತ್ಕೊಂಡದ ಇನ್ನೂ ಉರಿತವ, ಆದರೆ ಹೆಣನೂ ಬೆಂದಿಲ್ಲ, ಕಾಡ ನಂದಿಲ್ಲ. ಬರೀ ಮಾಡ ಉರಿಯಿತು ಗುಹೇಶ್ವರ. ಏನಾಯಿತು ಅಂದರೆ ಬರೀ ಮಾಡ ಉರಿಯಿತು. ಎಷ್ಟು ಚಂದಿಲ್ಲ ವಚನ. ಸುಮ್ಮನೆ ಮೆಲುಕು ಹಾಕಬಹುದು ಅಂಥ ವಚನ. ಈ ಜಗತ್ತನ್ನೋದೇ ಕಾಡ, ಸ್ಮಶಾನ. ಈ ಜಗತ್ತೇ ಸ್ಮಶಾನ. ಇಲ್ಲಿ 5 ಹೆಣ ಬಿದ್ದಾವ. 5 ಹೆಣ ಅವು ಬಹಳ ಚಲೋ 5 ಹೆಣ ಬಿದ್ದ. ಅವು ಯಾವುವು ಅಂದರೆ ಕನಕ, ಕಾಮಿತ, ಕಾಂಚನ, ಭೂಮಿ, ಅಧಿಕಾರ. ಎಲ್ಲ ಇವೊಂದಿಷ್ಟು. ಇವೇನು ಅದಾವಲ್ಲ ಒಂದಿಷ್ಟು 5 ಅದಾವ. ಧನ, ಭೂಮಿ ಎಲ್ಲ ಬಹಳ ಪ್ರಮುಖ ಇವು. ಈ ಕುರ್ಚೊಂದು ಇತ್ತೀಚೆಗೆ ಬಹಳ ಜೋರ ಕುರ್ಚಿ. ಆ ಬಳಿಕ ಒಂದಿಷ್ಟು ಕೀರ್ತಿ, ಆ ನಂತರ ಒಂದಿಷ್ಟು ಸುಖದ ವಸ್ತುಗಳು. ಇವ 5 ಇವು ಹಿಂಗೆ ಬಿದ್ದಾವಿ ಜಗತ್ತಿನಾಗ. ಎಲ್ಲ ಕಡೆ ಏನೇನು ಈ ಜಗತ್ತಿಗೆ, ಯಾರ್ಯಾರು ಈ ಜಗತ್ತಿಗೆ ಬರ್ತಾರಲ್ಲ, ಎಲ್ಲರೂ ಇವುಗಳ ಬಂಧುಗಳೇ. ಏನದಾವ ಇವು ಎಲ್ಲರೂ ಇವರ ಬಂಧುಗಳೇ. ಬಂದವರೆಲ್ಲ ಇವುಗಳಿಗಾಗಿ ಅಳತಾರ. ಏನು ಚಿತ್ರಣ ಕೊಡೋದು ಹೇಳಿ, ಎಷ್ಟು ಸುಂದರ ಚಿತ್ರಣ. ಯಾರಳೋದಿಲ್ಲ ಹೇಳಿ, ಯಾರಳೋದಿಲ್ಲ. ಬರೀ ಇದಕ್ಕಾಗಿಯೇ ಭೂಮಿಗಾಗಿ ಸತ್ತವರು ಕೋಟಿ. ಅಳೋದು ಅಂದ್ರೇನು? ಬರೀ ಇದಕ್ಕಾಗಿಯೇ ಮನಸ್ಸೆಲ್ಲ ಹರಿಯೋದು ಆ ಕಡೆ. ಯಾವಾಗಲೂ
ಬಡದಾಡೋದು ಅದಕ್ಕಾಗಿ ಚಿಂತೆ ಎಲ್ಲ ಅದಕ್ಕಾಗಿ. ಇವ 5 ಎಲ್ಲಿಲ್ಲ ಹೇಳಿ. ನೀವು ಸ್ವರ್ಗಕ್ಕೆ ಹೋದರೂ ಅಲ್ಲಿ ಅಲ್ಲಿ ಬಡದಾಡವ್ರೆ. ಎದಕ್ಕೆ? ಈ ಅಧಿಕಾರ. ಒಂದು ಸಲ ಹಿಂಗೆ ಕೂತಿದ್ದ ನಡುವ ದೇವರು. ಅವ ಪಂಚಮುಖದ ಪರಮೇಶ್ವರ. ಏನು ಚಂದ ಕಥೆ ಬರೆದಾರ. ಸ್ವರ್ಗ ಅದನೋ ಇಲ್ಲ ಅದು ಪ್ರಶ್ನೆ ಅಲ್ಲ, ಇವರೆಲ್ಲ ಇದ್ರೂ ಇಲ್ಲದ ಪ್ರಶ್ನೆ ಅಲ್ಲ. ಏನು ಸುಂದರ ಕಲ್ಪನಾ. ಅದರಿಂದ ಪಾಠ ಎಂಥದ್ದು. ದೇವರು ಕೂತಾನ ಹೀಗ ಪಂಚಮುಖಗಳು. ಇಲ್ಲಿ ಬಲಕ್ಕ ಬ್ರಹ್ಮ ಕೂತಾನ, ಎಡಕ್ಕ ವಿಷ್ಣು ಕೂತಾನ, ನಡುವ ಪರಮಾತ್ಮ ಪರಶಿವ ಕೂತಾನ, ಪರಮೇಶ್ವರ. ಈ ಬ್ರಹ್ಮನಿಗೂ 5 ತಲೆ ಇದ್ದು ಮೊದಲ. ಕಥೆ ಎಷ್ಟು ಚಂದದ. ಸುಮ್ಮನೆ ಕಥೆ. ನಾವು ಎಂತೆಂಥ ಕಥೆಗಳನ್ನು ಕೇಳ್ತೇವೆ. ಇದು ಸ್ವರ್ಗದ ಕಥೆ. ಎಲ್ಲರದು ಅಷ್ಟೇ. ಭೂಮಿ ಕಥೆನೂ ಅಷ್ಟೇ, ಸ್ವರ್ಗದ್ದು ಅಷ್ಟೇ. ಪರಮೇಶ್ವರ ನೋಡ್ದಂತ ಬಲಕ್ಕ ಇವ ಬ್ರಹ್ಮ ಕೂತಿದ್ದಲ್ಲ, ಇವನ ಕಡೆ ನೋಡ್ದ. ಅವನಿಗೂ 5 ತಲೆ ಇದ್ದು. 5 ತಲೆ ಬ್ರಹ್ಮನಿಗೆ. ಆ ಬಳಿಕ ಇವನಿಗೆ ಅನಿಸ್ತು, ಅವನಿಗೂ 5 ನನಗೂ 5. ಇವ ನನಗೆ ಸಮಾನ ಆಗ್ತಾನ. ಹೆಂಗ ಭಾವನಾ ಬಂತು. ಯಾರಿಗೆ? ಸಾಮಾನ್ಯರಿಗೆ ಅಲ್ಲ, ಅಲ್ಲಿದ್ದವ್ರಿಗೆ. ಇವ 5, ಇವಂದು 5, ನನ್ನೂ 5. ನನ್ನ ಸಮಾನ ಆಗಬಾರದು ಅಂತ ಅಲ್ಲೇ ಕೂತಿದ್ದಲ್ಲ, ಒಂದು ತಲೆ ಚೂಟದ ಅಂತ ಅದನ್ನು ತೆಗೆದು ಹಾಕಿಬಿಟ್ಟು. ಹಿಂಗೆ ಬರದಾರ. ಹೆಂಗಿರಬೇಕು? ಯಾವಾಗ ಒಂದು ತಲೆ ಹೋಗಿ ಚತುರ್ಮುಖದ ಬ್ರಹ್ಮ ಆದ, ಆವಾಗ ಇವಾಗ ಸಮಾಧಾನ ಆಯಿತು. ಆದರೆ ಇನ್ನೂ ಸ್ವಲ್ಪ ಚಿಂತೆ ಮತ್ತು ಬೆಳೆದು ಬಂದರೆ ಹೆಂಗ? ಏನು ವಿಚಿತ್ರದ ಕಥೆ ಏನೇ ಇರಲಿ, ಆದರೆ ನಮ್ಮ ಮನಸ್ಸಿನ ಸ್ವಭಾವ ಇದು. ಯಾರಾದರೂ ಸಮಾನ ಬಂದರೆ ಚೂಟುವ ಸ್ವಭಾವದ ಅಲ್ಲ, ಇದ ವಿಷಯಕ್ಕಾಗಿ ಬಡದಾಡೋದು. ಕುರ್ಚಿಗಾಗಿ, ಅಧಿಕಾರಕ್ಕಾಗಿ. ಅಲ್ಲಿಯೂ ಹಾಗೆ, ಇಲ್ಲಿಯೂ ಹಾಗೆ. 1 ದಿವಸ 2 ದಿವಸದ ಬಡದಾಟ ಅಲ್ಲ, ಇಡೀ ಜೀವನದ ತುಂಬ. ಬಂದು ಅಳುವರು ಬಳಗ. ಎಲ್ಲರೂ ಇದರ ಪ್ರೇಮಿಗಳೇ, ಇದರಲ್ಲಿ ಆಸಕ್ತರೇ, ಇದರ ಬಂಧುಗಳೇ. ಅಷ್ಟು ಇದರಾಗತ್ತನ್ನು ಬಳಗ ಘನ ತುಂಬಿ ಬಿಟ್ಟದ ಬಳಗ. ಅಷ್ಟು ಜನ. ಏನು ಮಾಡಿದೀವಿ? ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಪುರಾಣಗಳಿರಲಿ, ಎಲ್ಲ ಕಡೆ ಏನು ನಡೆದದಂದ್ರೆ ಇದು ಅಳೋದು ನಡೆದ. ಇದಕ್ಕಾಗಿಯೇ ಬಡದಾಡೋದು ನಡೆದ. ಸುಮ್ಮನೆ ಈಗಿನ ಕಾಲದಲ್ಲೂ ಸುಮ್ಮನೆ ಕಣ್ಣಾಡಿಸ್ರಿ ಏನದ ಹೇಳಿ. ಬರ್ತೇವಿ ಈ ಜಗತ್ತಿಗೆ. ಬಂದ ಬಳಿಕ ಇದು ಶುರು ಮಾಡಿದೇವಿ ಅಂದ್ರೆ ಆಯ್ತು. ಕೊನೆ ಕ್ಷಣದವರೆಗೆ ಹಾಗೇ ಬಡದಾಡಿ ಹತ್ತು ಕರೆದು ಹೋಗಿ. ಇದು ಜಗತ್ತಿನ ಚಿತ್ರಣ. ಇಂಥ ಚಿತ್ರಣ ಅವರು ಶಬ್ದಗಳಲ್ಲಿ
ಮತ್ತು ಯಾರಿಗಾರ ದಕ್ಕತೇನಿದು? ಇಲ್ಲ. ಪೂರ್ಣಿದು ಮುಗಿದರೆ ಹೋಯ್ತೇನೋ? ಇಲ್ಲ. ಹೆಣ ಹಂಗದ. ಸಾವಿರ ಸಾವಿರ ಲಕ್ಷ ಲಕ್ಷ ಜನ ಬಂದು ಅದನ್ನು ಹಿಡಿತಾರೆ, ಅದಕ್ಕಾಗಿ ಬಡದಾಡ್ತಾರೆ. ಆದರೆ ಈ ಭೂಮಿ ಇಲ್ಲೇ ಉಳಿದದ. ಬಡದಾಡವರೇ ಹೋಗ್ಯಾರೇ ವಿನಾ ಇವೇನು ಹೆಣ ಹೋಗಿಲ್ಲ. ಹೆಣ ಅಂದರೆ ಜಡವಸ್ತುಗಳು. ಇವಕ್ಕೇನು ಬುದ್ಧಿ ಅದನ, ಇಲ್ಲಿ ಜ್ಞಾನ ಅದನ. ಭೂಮಿ ಭೂಮಿ, ಕುರ್ಚಿ ಕುರ್ಚಿ, ಅವಕ್ಕೇನು ಜ್ಞಾನ ಅದ? ಆದ್ದರಿಂದ ಅವರು ಜಡ, ಅವು ಹೆಣ. ಎಂಥವುಗಳಿಗಾಗಿ ನಾವು ಬಡದಾಡವರೇ ಹೋಗೇವೆ ವಿನಃ ಇವೇನು ಹೋಗಿಲ್ಲ, ಇಲ್ಲೇ ಅದ. ಹೋಗು ಹೋಗು ಅಂತ. ಹೋಗು, ನನಗಾಗಿ ನೀನು ಬದುಕೋದು, ನನಗಾಗಿ ಬಡದಾಡೋದು, ಮತ್ತು ನೀ ಹೋಗು, ನಾ ಇಲ್ಲೇ ಇರ್ತೀನಿ. ನಾ ಬರೋರದಾರ ಮುಂದೆ ಎಲ್ಲರೂ. ಏನಾಗಲಿಲ್ಲ ಇತಿಹಾಸದೊಳಗೆ, ಬೇರೆ ಏನೂ ಆಗಿಲ್ಲ. ಬರೇ 5ಕ್ಕೆ ಬಡದಾಡು. ಎಷ್ಟು ಆಶ್ಚರ್ಯದ. ಆದರೆ ಈ ಒಂದು ವಸ್ತು ಸಹಿತ ನಮ್ಮ ಕೂಡ ಇಲ್ಲ. ಏನಪ್ಪ, ಇಷ್ಟು ದಿವಸ ಮನೆ ಮಾಲೀಕ ನನ್ನ ಸಲುವಾಗಿ ಎಷ್ಟು ಕಷ್ಟಪಟ್ಟಾನ, ಇವನು ಕೂಡ ನಾನು ಹೋಗಬೇಕು ಅಂತ ಯಾವ ಮನೆ ಅಂದದ? ಯಾವ ಭೂಮಿ ಅಂದದ? ಏನಿಲ್ಲ, ಹೋಗಿ ಬಾ. ಬಾಗಿಲು ಹೇಳ್ತದ ಮಹಾದ್ವಾರ, ಹೋಗಿ ಬಾ. ಮತ್ತದಾರ, ಅದಾರ ಮನ್ಯಾಗ ಬಂದಾರ. ಈಗ ನೀ ಹೋಗು, ಅವ್ರನ್ನೂ ಕಳಿಸ್ತೇನೆ. ಸಾವಕಾಶ ಸಾವಕಾಶ ಸಾವಕಾಶ. ಯಾವ ಕುರ್ಚಿ ಮೇಲೆ ಬಡದಾಡಿ 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 ಕೂತವರು ಖಾಯಿಮ ಕೂತಾರ. ಮಹಾಭಾರತದಲ್ಲಿ ಒಂದು ಸುಂದರ ಘಟನೆ ಬರ್ತದೆ. ಬಹಳ ಸುಂದರ ಘಟನೆ, ಚಿಂತನೆ ಮಾಡು. ಆಯ್ತಲ್ಲ, ಯುದ್ಧ ಆಯಿತು. ಎದಕ್ಕೆ? 5 ಗ್ರಾಮಗಳಿಗಾಗಿ. ಎಷ್ಟು ಆಶ್ಚರ್ಯ. ಭೂಮಿಗಾಗಿ 5 ಗ್ರಾಮ ಸಹಿತ ಕೊಡೋದಿಲ್ಲ ಅಂತ ಹೇಳಿದರು. ಹಂಗೆ ಭೂಮಿಗಾಗಿ ಜಗಳ ಶುರುವಾಯಿತು. ದೊಡ್ಡ ಸೇನಾ ಕಟ್ಟಿದರು. ಬಹಳ ದೊಡ್ಡ ಸೇನಾ ಕಟ್ಟಿದ್ರು. 18 ಅಕ್ಷೋಹಿಣಿ. ಒಂದು ಅಕ್ಷೋಹಿಣಿ ಅಂದ್ರೆ ಕನಿಷ್ಠ 2 ಲಕ್ಷ ಜನ. 18 ಅಕ್ಷೋಹಿಣಿ ಅಂದ್ರೆ ಸುಮಾರು 36-40 ಲಕ್ಷ ಜನ ಸೇನಾ. ಇದು ಎದಕ್ಕೆ ಇಷ್ಟೆಲ್ಲ ಸೇನೆ? ಊಟಕ್ಕೇನು? ಏನು ದೇಶ ಕಟ್ಟೋದಕ್ಕೇನು? ಕೈಯೊಳಗೆ ಹೂ ಹಿಡಿದವರಲ್ಲ, ಕೈಯೊಳಗೆ ಶಸ್ತ್ರ ಹಿಡಿದವರು. ಶಸ್ತ್ರಗಳು ಎದಕ್ಕೆ ಹಿಡಿತಾರ? ಏನು ಆನಂದ ಪಡಕ್ಕೆ ಹಿಡಿತಾರೇನು? ಏನು ನಿರ್ಮಾಣ ಮಾಡ್ಲಿಕ್ಕೆ ಹಿಡಿತಾರೇನು? ಜಗತ್ತನ್ನು ಸುಂದರಗೊಳಿಸೋದಕ್ಕೇನಾದರೂ ಹಿಡಿತಾರೇನು? ಶಸ್ತ್ರ. 40 ಲಕ್ಷ ಶಸ್ತ್ರಗಳು. ಹೇಗೆ ಹೇಳಿ? ಯುದ್ಧ ಆಯಿತು, ಭಯಾನಕ ಯುದ್ಧ ಆಯಿತು. ಯುದ್ಧ ಅಂದ್ರೆ ಏನು? ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಕವಿಗಳು ವರ್ಣ ಮಾಡಿದರು ಕೂತುಕೊಂಡು. ಅವರೇನು ಶಸ್ತ್ರ ಹಿಡಿಲಿಲ್ಲ, ಹೋಗಲಿಲ್ಲ. ಇವರಿಗೆ ಹುರುಪು ತುಂಬಿದ್ರು. ರಮ್ಯ, ಅದ್ಭುತ ಕೇಳಿ ಅಂಥ ಯುದ್ಧ ನಡೆದು ಹೋಯಿತು.
ಯುದ್ಧ ಅಂದರೆ ಮುಗಿಸೋದಷ್ಟೆ, ಕೊಲ್ಲೋದು, ನಾಶ ಮಾಡೋದು, ಎರಡೇ ಇವು. ಯುದ್ಧ ಅಂದರೆ ಕಿಲ್ಲಿಂಗ್ ಆ್ಯಂಡ್ ಡಿಸ್ಟ್ರಾಯಿಂಗ್, ಡೆತ್ ಆ್ಯಂಡ್ ಡಿಸ್ಟ್ರಕ್ಷನ್ ಅಷ್ಟೆ. ಅಂತ ಭಯಂಕರವಾದ ಯುದ್ಧ ನಡೆದು ಹೋಯಿತು. ಎದರ ಬದರ ಮಹಾನುಭಾವರೆಲ್ಲ ಉರುಳಿ ಬಿದ್ದರು. ಯಾರು ಕೊನೆ ಕ್ಷಣದಲ್ಲಿ ನೋಡೋರಿಲ್ಲ. ಲಕ್ಷಗಟ್ಟಲೆ ಜನ ಉರುಳಿ ಬಿದ್ದಾಗ ಯಾರು ನೋಡ್ತಾರೆ? ಎಲ್ಲರೂ ಹಾಗೆ ಬಿದ್ದು. ಇಷ್ಟೆಲ್ಲ ಮಾಡಿದ್ದ ಮಹತ್ವದ್ದಲ್ಲ, ಮುಂದೆ ನೋಡಬೇಕು. ಒಂದು ಘಟನಾ ನಡೀತು. ಇಷ್ಟೆಲ್ಲ ಆದ ಬಳಿಕ ಧರ್ಮರಾಜ ಸಿಂಹಾಸನ ಮೇಲೆ ಕೂಡ್ತ. ಸಿಂಹಾಸನ ಮೇಲೆ ಕೂಡ್ತ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ, ಈ ಕಡೆ ಇಬ್ಬರು, ಈ ಕಡೆ ಇಬ್ಬರು ಅಣ್ಣ ತಮ್ಮಂದಿರು ಎಲ್ಲ ಕೂತಿರ್ತಾರೆ. ಛತ್ರ ಚಾಮರ ಎಲ್ಲ ಇರ್ತಾವ. ಏನು ಎದುರಿಗೆ ಲಕ್ಷಾಂತರ ಜನ ಕೂತಿರ್ತಾರೆ. ಏನು ಕಥೆ ಬರೆದಾರ. ಎಲ್ಲ ಚೆನ್ನಾಗಿ ನಡೀತಾ ಇರ್ತದೆ. ಆವಾಗ ಒಬ್ಬ ಹೆಣ್ಮಗಳು ಬರ್ತಾಳೆ. ಬಂದು ಧರ್ಮರಾಜನ ಎದುರ ನಿಂತು ಹೇಳ್ತಾಳೆ, ಮಹಾರಾಜನೇ, ಈಗ ಮಹಾರಾಜನಾದಿಯಲ್ಲ, ಯಾರನ್ನ ಆಳ್ತಾ ಇದೀಯಾ? ಮತ್ತೆ ನಾಳೆ ಬನ್ನಿ. ನಮಸ್ಕಾರ.